ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಶ್ರೀರಾಮನವಮಿ, ಹಾಗೆ ನಮ್ಮೂರಲ್ಲಿ ಕರ್ಗ ಬೇರೆ. ಫಸ್ಟ್ ವಿಡಿಯೋ ನೋಡಿದ್ರಲ್ಲ, ಅದು ಕರ್ಗದ್ದು, ಹೂವಿನ ಕರ್ಗ ಮತ್ತು ಒನಕೆ ಕರ್ಗ ಅಂಥೇಳಿ. ಇದು ತಿಗಳರು ಅಂಥೇಳಿ ಇರ್ತಾರೆ, ಅವ್ರು ನಡೆಸೋದು. ಒಂದು 3-4 ದಿನ ನಡೆಸ್ತಾರೆ. ನಾನು ಈ ಕರ್ಗನ ಫಸ್ಟ್ ಟೈಮ್ ನೋಡ್ತಾ ಇರೋದನ್ನು ಈಗ ನೋಡಬೇಕು, ನೋಡಿರಲಿಲ್ಲ, ನೋಡ್ಕೊಬಂದೆ. ಆಮೇಲೆ ಚೆನ್ನಾಗಿತ್ತು. ಅದು ನೈಟ್ ಮಾಡ್ತಾರೆ, ಫುಲ್ಲು ನೈಟು ನಿದ್ದೆ ಬಿಟ್ಟು ನೋಡಬೇಕಷ್ಟೆ. ಮತ್ತು ಶ್ರೀರಾಮನವಮಿ ಅಲ್ವಾ, ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡ್ಕೊಂಡೆ. ಸೊ ಒಂದು 15 ದಿನ, 1 ತಿಂಗಳಿಂದ ನನಗೆ ಸ್ವಲ್ಪ ಕಾಲು ನೋವ್ತಾ ಇದೆ. ಹಾಗಾಗಿ ನನ್ನ ಮಗಳೇ ಒರೆಸೋದೆಲ್ಲ ಮಾಡ್ತಾಳೆ, ಎಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಎತ್ತಿರ್ತಾಳೆ. ನನ್ನ ಮಗಂಗೆ ಏನೂ ಗೊತ್ತಾಗಲ್ಲ, ಅವ್ನು ಬರೀ ಆಟ ಆಡ್ತಿರ್ತಾನೆ. ಅವನೊಂಚೂರು ಅದು ಇದು ಎತ್ತಿಡು ಅಂದರೆ ಬೆಳಿಗ್ಗೆ ಹೇಳ್ತಾನಲ್ಲ, ಅಳ್ತಾನೇ ಹೇಳೋದು. ಹಾಗಾಗಿ ಅವನ ಹತ್ರ ಏನೂ ಹೇಳಲ್ಲ. ಇನ್ನು ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ಬರಿಗೂ ಸ್ನಾನ ಮಾಡಿಸಿ ಬಿಟ್ಟೆ. ಅಂದರೆ ಬೇಕ್ರಿಗೆ ಹೋಗಬೇಕಿತ್ತು, ಬೇಕ್ರಿಗೆ ಬೇಗ ಹೋದರೆ ಬೇಗ ಬಿಡ್ತಾರೆ ಅವರು ಅಂಥೇಳಿ. ಆದರೆ ಹೋದ್ಮೇಲೆ ಕೆಲಸ ಜಾಸ್ತಿ ಇತ್ತು, ಆಗಲಿಲ್ಲ. ಹೋಗೋಕ್ಕಿಂತ ಮುಂಚೆ ಇವಳಿಗೆ ಹೇಳೋಗಿದ್ದೆ, ಸ್ನಾನ ಮಾಡಿದಾದ್ಮೇಲೆ ಪೂಜೆ ಮಾಡಿ ಎಲ್ಲರೂ ಕ್ಲೀನ್ ಮಾಡಿ ಪೂಜೆ ಮಾಡಿ ರೆಡಿ ಮಾಡು ಅಂಥೇಳಿ. ಅವಳೇ ಎಲ್ಲ ಪೂಜೆ ಮಾಡಿ ಇದು ಮಾಡಿದ್ಲು. ಆಮೇಲೆ ಅನ್ನ ಸಾಂಬಾರು ಮಾಡಿ ಚಿತ್ರಾನ್ನ ಮಾಡಿ ಕೊಟ್ಟಿದ್ದೆ. ಇಲ್ಲಿ ಹೂ ಇದೆಯಲ್ಲ, ಇದು ನಮ್ಮ ಮನೆಯಲ್ಲಿ ನಾನು ಹಾಕಿದ್ದು. ಮನೆ ಕಟ್ಟಿ ಒಂದು 3 ತಿಂಗಳಿಗೆ ಗಿಡ ತಂದು ನರ್ಸರಿಲಿ ಹಾಕಿದ್ದೆ. ಈಗ ಚೆನ್ನಾಗಿ ಹೂ ಬಿಡ್ತಾ ಇದೆ. ನಾನು ಹಬ್ಬದ ಟೈಮಲ್ಲಿ ಮಾತ್ರ ಹೂ ತಗೊಬರ್ತೀನಿ, ತುಂಬ ಬೇಕಾಗುತ್ತೆ ಅಂಥೇಳಿ. ಇಲ್ಲಾಂದರೆ ಮನೆಯಲ್ಲೇ ಬಿಟ್ಟಿರುತ್ತಲ್ಲ, ಅದನ್ನೇ ಮುಡಿಸ್ತೀನಿ. ಇದು ಮಲ್ಲಿಗೆ ಹೂವು. ಮಲ್ಲಿಗೆಯಲ್ಲೇ 3-4 ಥರ ನಟ್ಟಿದ್ದೀನಿ. ಈಗ 2ರಲ್ಲಿ ಹೂ ಬಿಡ್ತಾ ಇದೆ. ಅದರಲ್ಲೇ ಸ್ವಲ್ಪ ಅಂದರೆ ತುಂಬ ಬಿಡ್ತಾಯಿಲ್ಲ, ಸ್ವಲ್ಪ ಬಿಡ್ತಾ ಇದೆ. ಅದರಲ್ಲೇ ಕಟ್ಟಿ ದೇವ್ರಿಗೆ ಮುಡಿಸ್ತೀನಿ, ನನ್ನ ಮಗಳಿಗೆಲ್ಲ ಮುಡಿಸ್ತೀನಿ. ಬೇಕ್ರಿಗೆ ಹೋಗೋ ಹೊತ್ತಿಗೆ ಮಗಳ ಹತ್ರ ಹೇಳಿದ್ದೆ, ವಿಡಿಯೋ ಮಾಡು, ಯೂಟ್ಯೂಬಿಗೆ ಹಾಕಕ್ಕೆ ಬೇಕು, ಟೈಮ್ ಆಯಿತು, ಹೋಗ್ತೀನಿ ಅಂಥೇಳಿ. ಅವಳು ದೂರದಲ್ಲಿ ನಿಂತು ಅದು ವಿಡಿಯೋ ಮಾಡಿದ್ದಾಳೆ ಸ್ಟ್ಯಾಂಡಲ್ಲಿ, ಹತ್ತಿರದಲ್ಲಿ ಮಾಡಲಿಲ್ಲ. ಹಾಗಾಗಿ ಆ ಥರ ಕಾಣ್ತಾ ಇದೆ, ಕ್ಲಿಯರಾಗಿ ಕಾಣ್ತಾ ಇಲ್ಲ. ಮತ್ತು ಸಾಂಬಾರ್ದೆಲ್ಲ ಸ್ವಲ್ಪ ವಿಡಿಯೋ ಹಾಕಿದೆ, ಫುಲ್ ಯಾವುದು ಇದು ಹಾಕಲಿಲ್ಲ ನಾನು, ಲಾಂಗ್ ಆಗುತ್ತೆ ಅಂಥೇಳಿ. ಇದು ಅನ್ನ ಒಂದು ಸತಿ ಮಾಡಿ ಅದರಲ್ಲೇ ತಗೊಂಡು ಚಿತ್ರಾನ್ನ ಮಾಡಿದೆ. ಸ್ವಲ್ಪ ಅನ್ನ ಹಾಗೆ ಮಧ್ಯಾಹ್ನಕ್ಕಿಟ್ಟೆ, ಇವರಿಗೆ ಹಾಕ್ಕೊಟ್ಟು ಹೀಗೆ ಹೋಗಿದ್ದೆ ನಾನು. ಇನ್ನು ಈಗ ಬೇಗ ಹೋದರೆ ಬೇಗ ಬರ್ಬೋದಲ್ಲ ಅಂಥೇಳಿ. ಆದರೆ ಆಗಲಿಲ್ಲ, ಏನಕ್ಕಂದರೆ ಆರ್ಡ್ರ್ ತಗೊಂಡಿದ್ರು, ಅವತ್ತೇ ಯಾವುದೋ ಬೇಕ್ರಿಗೆ ಆರ್ಡ್ರ್ ತಗೊಂಡಿದ್ರು. ನಮ್ಮ ಬೇಕ್ರಿ ಎದುರುಗಡೆನೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಬಂದು ಪೂಜೆ ಹೋಗ್ತಾರೆ. ಪೂಜೆ ಹೋಗಿ ಆಮೇಲೆ ಮತ್ತೆ ಅಲ್ಲಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಲ್ಲೆಲ್ಲ ದೇವ್ರು ತುಂಬ ಇದೆ, ಹಾಗಾಗಿ. ಆಮೇಲೆ ನಾವು 10 ಗಂಟೆಗೆ ಹೊರಟು ಹೆಸರುಘಟ್ಟ ಕೆರೆ ಇದೆ, ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದೆ. ಮತ್ತು ದೇವಸ್ಥಾನ ಇದೆ ಅಲ್ಲೇ ಫಸ್ಟು ದೇವ್ರ ಪೂಜೆ ಮಾಡ್ಕೊಂಡು ಅವರು ಕರ್ಗವೆಲ್ಲ ಹೊರೋದು. ದುರ್ಗಾಂಬ ಅಂಥೇಳಿ ಎಲ್ಲ ದುಗ್ಲಮ್ಮ ಅಂತ ಹೇಳ್ತಾರೆ. ಇದು ನಮ್ಮ ಪಕ್ಕದ ಮನೆಯವರು, ಅವ್ರ ಫ್ರೆಂಡು, ಡ್ಯಾನ್ಸ್ ಮಾಡ್ಕೊಳ್ತಾ ಹೋಗ್ತಾರೆ, ಫುಲ್ ಕಾಮಿಡಿ ಅವರು. Whoa, oh my God. ಎಂದು ಸೀರೆ ಉಡಿಸಿ ಬಳೆಯ ತೊಡಿಸಿ, ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ, ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ, ಧರ್ಮನಿಗೆ ತಲೆಗೆ ಏಳು, ಧರ್ಮನಿಗೆ ತಲೆಗೆ ಏಳು ಬಡಿಕೆ ಕೂರಿಸಿ, ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ, ನನ್ನನ್ನು ಶಂಕಿಸಿದರೆ ಪ್ರಳಯ ಎಂದಳಮ್ಮ. ನನಗೆ ನಡೆದುಕೊಂಡ್ರೆ
ಹಾಗೆಯೇ ನಡೆದುಕೊಂಡೆ ವಿಜಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಂಡ್ ತನಕ ವಿಡಿಯೋ ನೋಡಿ. ಇವಳಿಗೆ ಇಷ್ಟ ಇಷ್ಟ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತ ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌ